ನಿಜ ಹೇಳ್ತಾ ಇದೀನಿ, ಎಷ್ಟೋ ವರ್ಷಗಳಿಂದ ನಮ್ಮೂರಲ್ಲಿ ಜಾತ್ರೆ ಸೇರ್ತಾ ಇತ್ತು. ಆದ್ರೆ ಈ ವರ್ಷ ಸೇರಿದಷ್ಟು ಜನ ಯಾವ ವರ್ಷನೂ ಸೇರಿರೋಕೆ ಚಾನ್ಸೇ ಇಲ್ಲ. ಇವತ್ ಬೇರೆ ಭಾನುವಾರ, ಎಲ್ಲಾ ಕಂಪನಿಗಳು ರಜಾ ಇರ್ತದೆ. ಹಂಗಾಗಿ ಅವ್ರ ಮನೆ ಮಂದಿನೆಲ್ಲ ಕಾರಲ್ಲಿ ತುಂಬಿಕೊಂಡು ಬಂದಿದ್ದೆ ನಮ್ಮೂರ್ ಕಡೆಗೆ. ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗಿರುತ್ತೆ ಏನಕ್ಕಾದ್ರೂ ಬಂದು ಅಂತ ಹೇಳ್ಬಿಟ್ಟು. ಏನಕ್ಕಂತಂದ್ರೆ ಅಲ್ಲಿ ಸೇರಿರ್ತಕ್ಕಂಥ ಟ್ರಾಫಿಕ್, ಜನಸಂದಣಿ ಆ ತರ ಕೂಡ ಇತ್ತು. ಜಾತ್ರೆಯಿಂದ ಸುಮಾರು 1-2 ಕಿಲೋಮೀಟರ್ ಜಾಮ್ ಕೂಡ ಆಗೋಗಿತ್ತು. ಸೊ ಹಂಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಗಿರೋದಂತೂ ಗ್ಯಾರಂಟಿನೇ. ಹಂಗೋ ಹಿಂಗೋ ಬಿದ್ದು ಜಾತ್ರೆಗೆ ಬಂದ್ಮೇಲೆ ಅವ್ರಿಗಾಗಿರ್ತಕ್ಕಂಥ ಖುಷಿ ಯಾರಿಗೂ ಆಗಿರೋದಿಲ್ಲ. ಒಟ್ನಲ್ಲಿ ನಮ್ಮೂರ್ ಜಾತ್ರೆಗೆ ಬಂದಂತ ಎಲ್ಲರಿಗೂ ಪರ್ಸನಲ್ ಆಗಿ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಜಾತ್ರೆ ನೋಡೋಣ ಅಂತ ಹೋಗಿದ್ದೆ. ನಿನ್ನೆ ಹೊರತು ಸಂತೋಷಣ್ಣ ಮಾತಾಡ್ಸಕ್ಕಾಗಿಲ್ಲ. ಸೊ ಹಂಗಾಗಿ ಇವತ್ತು ಕೂಡ ಹೋಗಿದ್ದೆ ಮಾತಾಡ್ಸೋಣ ಅಂತ ಹೇಳಿ. ಹೋಗಿ ನೋಡಿದ್ರೆ ಅಲ್ಲಿ ಅಣ್ಣವ್ರು ಇರ್ಲಿಲ್ಲ. ಸೊ ಹಂಗಾಗಿ ಅವ್ರ ಬದಲಿಗೆ ಏಕಲವ್ಯ ಹಸು ಕೂಡ ಇತ್ತು. ಅದಕ್ಕೆ ಎಷ್ಟು ಫ್ಯಾನ್ಸ್ ಇದಾರೆ ಅಂತ ನೀವು ಕೂಡ ನೋಡಬಹುದು. ಯಾರಾದ್ರೂ ಏಕಲವ್ಯ ಫ್ಯಾನ್ಸ್ ಇದ್ರೆ ಒಂದು ಕಾಮೆಂಟ್ ಹಾಕಿ ನೋಡೋಣ. ಇನ್ನೊಂದ್ ಕಡೆ ತುಂಬಾ ಜನರದ್ದು ಇವತ್ತು ಮೆರವಣಿಗೆ ಕೂಡ ಇತ್ತು. ಸೊ ಹಂಗಾಗಿ ನಡೆಸ್ತಾ ಇದ್ರು, ಜನ ಕೂಡ ಜಾಸ್ತಿ ಇದ್ರು. ಇಷ್ಟು ಜನರಲ್ಲಿ ನಮ್ಮ ಫಾಲೋವರ್ಸ್ ಕೂಡ ತುಂಬಾ ಜನ ಬಂದಿದ್ರು. ಅದ್ರಲ್ಲಿ ಕೆಲವರು ಧೈರ್ಯ ಮಾಡಿ ನನ್ನ ಮಾತಾಡ್ಸಿದ್ರು, ಇನ್ನು ಕೆಲವರು ಮಾತಾಡ್ಸ್ಲೋ ಬೇಡ ಅಂತ ಹೇಳ್ಬಿಟ್ಟು ಸ್ಮೈಲ್ ಕೊಟ್ಕೊಂಡು ದೂರದಿಂದ ನಿಂತ್ಕೊಂಡು ನೋಡ್ತಾನೋ ಇದ್ರು. ನಮ್ಮ ಫಾಲೋವರ್ಸ್ ನನ್ನ ಗುರ್ತಿಡ್ದು ಮಾತಾಡ್ಸಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಅದರ ಡಬಲ್ ಖುಷಿ ಅಂತೂ ಆಗುತ್ತೆ. ಒಟ್ನಲ್ಲಿ ನಮ್ಮೂರ್ ಜಾತ್ರೆ ಬಂದು ಜನವರಿ 8ನೇ ತಾರೀಕುವರೆಗೂ ಕೂಡ ಇರ್ತದೆ. ಯಾರೆಲ್ಲ ಬರ್ಬೇಕು ಅನ್ಕೊಂಡಿದ್ರೆ ಖಂಡಿತ ಒಂದ್ಸಲಿ ಬಂದೋಗಿ, ಮಿಸ್ ಮಾಡ್ಕೊಂಡ್ಬೇಡ್ರಿ. ವರ್ಷಕ್ಕೊಂದ್ಸಲಿನೇ ಜಾತ್ರೆ ಆಗೋದು, ಯಾವಾಗ ಆಗೋದಿಲ್ಲ. ಒಂದು ಜಾತ್ರೆ ನೋಡ್ರಿ, ಪರ್ಚೇಸ್ ಮಾಡ್ರಿ, ಆಟಗಳು ನೋಡ್ರಿ, ಕೊನೆದಾಗಿ ತಾಯಿಯ ದರ್ಶನ ಪಡ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು ಆಲ್.